ಸೊ ಇಲ್ಲಿ ಮೇಡಮ್ ದೀಪಿಕಾ ಅವರಿದ್ದಾರೆ. ಅವರು ಅವಾಗದಿಂದಾನು ನಿಮ್ಮ ಕಾಲೇಜ್ ಬಗ್ಗೆ ತುಂಬಾ ಹೊಗಳ್ತಾ ಇದಾರೆ. ಕೇಳೇ ಬಿಡ್ತೀನಿ, ತಡ್ಕೊಳಕ್ ಆಗ್ತಾ ಇಲ್ಲ. ಸುರಾನಾ ಕಾಲೇಜ್ ಯಾಕೆ ನಿಮ್ಗೆ ಅಷ್ಟು ಇಷ್ಟ? ಏನು ಸೆಲೆಕ್ಷನ್ ಪ್ರೋಸೆಸ್, ಫೀಸಾ, ಅಥವಾ ನಿಮ್ಮ ಲೆಕ್ಚರರ್ಸ್, ಏನದು, ಏನ್ ಸೀಕ್ರೆಟ್? ಪ್ಲೀಸ್ ಹೇಳಿ. ನಾನು ಅವಾಗ್ಲೇ ಹೇಳ್ದಂಗೆ ನಾನು ಸೆಕೆಂಡ್ PUC ಅಲ್ಲಿ ಫೇಲ್ ಆಗಿದ್ದೆ ಅಂತ ಹೇಳಿದ್ದೆ. ಸೊ ನಾನು ಫೇಲ್ ಆಗಿ ಎಕ್ಸಾಮ್ ಕೊಟ್ಟು ಬಂದಿದ್ದು ಸೇರಿದ್ದೆ ಸುರಾನಾ ಕಾಲೇಜಲ್ಲಿ. ಸೊ ಯೂಶಲಿ ಕಾಲೇಜಸ್ ಅಲ್ಲಿ ಹೆಂಗೆ ಅಂತ ಅಂದ್ರೆ ನಿಮ್ದು ಏನ್ ಕಟ್ ಆಫ್ ಇದೆ ಅನ್ನೋದನ್ನ ನೋಡ್ತಾರೆ. ನೀವು ಪಾಸ್ ಆಗಿದ್ರಾ, ಫೇಲ್ ಆಗಿ ಬಂದಿದ್ರಾ, ಅದೆಲ್ಲ ನೋಡ್ತಾರೆ. ಬಟ್ ನಾನ್ ಸೇರಿದ ಕಾಲೇಜಲ್ಲಿ ಫಸ್ಟ್ ಆಫ್ ಆಲ್ ನಾನು ತುಂಬಾ ಡಲ್ ಇದ್ದೆ ಆ ಟೈಮಲ್ಲಿ. ಬಿಕಾಸ್ ಫೇಲ್ ಆಗಿರೋದೊಂದು ಬಿಟ್ರೆ ಐ ಹ್ಯಾಡ್ ಅ ಹ್ಯೂಜ್ ಲಾಸ್. ಐ ಹ್ಯಾಡ್ ಲಾಸ್ ಮೈ ಡ್ಯಾಡ್. ಸೊ ಅದೆಲ್ಲ ಇತ್ತು ನನ್ನ ತಲೆಯಲ್ಲಿ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರು ಇನ್ನೂ ನನ್ನ ಕುಗ್ಗಿಸ್ಬೋದಿತ್ತು. ಕೇಳಿ, ಓ ನೀನ್ ಫೇಲ್ ಆಗಿ ಬಂದಿದ್ಯಾ, ನಿಂದಿಷ್ಟೇ ಪರ್ಸೆಂಟೇಜ್, ನೀನ್ ತಗೊಳಲ್ಲ ಅಂತ ಹೇಳ್ಬೋದಿತ್ತು. ಆಮೇಲೆ ನನ್ ಟ್ಯಾಲೆಂಟ್ ಏನಿದೆ ಅಂತ ನನ್ನ ಕಾಲೇಜ್ ಅವ್ರು ನೋಡಿ ಅದನ್ನ ನನ್ಗೆ ಪುಷ್ ಮಾಡಕ್ ಶುರು ಮಾಡಿದ್ರು. ಲೆಕ್ಚರರ್ಸ್ ನಮ್ ಕಾಲೇಜಲ್ಲಿ ಇರೋರೆಲ್ಲ PhD ಮಾಡಿರೋರೆ, ಡಾಕ್ಟರೇಟ್ ಇರೋರೇನೆ. ಆಮೇಲೆ ಎಷ್ಟು ಇಂಟರ್ ಕಾಲೇಜ್